ಕರ್ನಾಟಕ ರಾಜ್ಯ MTV ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಮಂಡ್ಯ ಜಿಲ್ಲೆಯ ಅಮೇಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ನಿಂದ ಜಿಲ್ಲಾ MTV ಸೈಕ್ಲಿಂಗ್ಗೆ ಆಯ್ಕೆ ಪಂದ್ಯಾವಳಿಗಳು ಆಗಸ್ಟ್ 2ರಂದು ನಡೆಸಲಾಗುವುದು ಎಂದು ಅಸೋಸಿಯೇಷನ್ ಅಧ್ಯಕ್ಷ TV ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ ರೋಡ್, ಆಫ್ ರೋಡ್ ಮತ್ತು ವೆಲೋಡ್ರೋಮ್ ವಿಭಾಗಗಳಲ್ಲಿ ನಡೆಯಲಿದ್ದು ಜಿಲ್ಲೆಯ ಸ್ವಾಭಾವಿಕ ನೈಜ ಪ್ರತಿಭೆಗಳನ್ನು ಪಂದ್ಯಾವಳಿಗೆ ಪರಿಚಯಿಸುವ ಉದ್ದೇಶದಿಂದ ಆಯ್ಕೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ರಾಜ್ಯ ಮಟ್ಟದಲ್ಲಿ ಪಂದ್ಯಾವಳಿಯು ಆಗಸ್ಟ್ 7ರಿಂದ 9ರವರೆಗೆ ಗದಗ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ಹೇಳಿದರು. ಆಯ್ಕೆ ಪ್ರಕ್ರಿಯೆ 12ರಿಂದ 23 ವರ್ಷದ ಗಂಡು ಮತ್ತು ಹೆಣ್ಣು ಮಕ್ಕಳು ಭಾಗವಹಿಸಬಹುದಾಗಿದ್ದು ಆಗಸ್ಟ್ 1ರಂದು ಸಂಜೆ 6ರೊಳಗೆ ನೋಂದಾಯಿಸಿಕೊಳ್ಳಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ 17 ಮಂದಿ ಗುರುತಿಸಲ್ಪಟ್ಟ ಸೈಕ್ಲಿಂಗ್ಗಳಿದ್ದು ಗ್ರಾಮಗಳಲ್ಲಿನ ಶಾಲಾ ಮಟ್ಟದ ಸೈಕ್ಲಿಂಗ್ ಸಾಮರ್ಥ್ಯ ಇರುವ ಮಕ್ಕಳು ಅನ್ವೇಷಣೆಗೆ ಪಂದ್ಯಾವಳಿ ನಡೆಸುತ್ತಿರುವುದಾಗಿ ಹೇಳಿದ ಅವರು, ಚಾಂಪಿಯನ್ಶಿಪ್ಗೆ ಬೇಕಾಗುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೈಕಲ್ಗಳನ್ನು ಬಾಡಿಗೆಗೆ ಪಡೆದು ತರಬೇತಿ ನೀಡಲಾಗುವುದು ಎಂದು ಮಾಹಿತಿಯನ್ನು ಹಂಚಿಕೊಂಡರು. ಆಸಕ್ತರು ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9991136335 ಸಂಪರ್ಕಿಸಲು ಮನವಿ ಮಾಡಿ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಧನ್ಯ ಸುಂದರ್ ಇದ್ದರು. ರಾಜ್ಯ ಮಟ್ಟದಿಂದ ಸೆಲೆಕ್ಟ್ ಆಗಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರಲ್ಲ, ಹೋದಾಗ ಸ್ಪಾನ್ಸರ್ ಸಿಗುತ್ತೆ. ಅಲ್ಲ, ಸ್ಪಾನ್ಸರ್ ಇರ್ತಾರಲ್ಲ, ಈಗ ಅಲ್ಲಿ ಇಳಿಸ್ಕೋಬೇಕು, ಅಲ್ಲಿಂದ ಟೆಂಪೋ ಮಾಡ್ಕೊಂಡು ತಗೊಂಡು ಹೋಗ್ಬೇಕು, ಅವ್ರ ಜಾಗದವರು ತಿರ್ಗಾ ರೀಫಿಟಿಂಗ್ ಆಗಬೇಕು. ರೀಫಿಟಿಂಗ್ ಆದಮೇಲೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಒಂದು 4 ದಿನ ಓಡಿಸ್ತೀವಿ, 5 ದಿನ ಟೂರ್ನಮೆಂಟ್, ತಿರ್ಗಾ ಮತ್ತೆ ರೀಪ್ಯಾಕು, ತಿರ್ಗಾ ಕಮ್ ಬ್ಯಾಕ್. ಈ ಕಾರ್ಯಕ್ರಮ ನಡೆಯುತ್ತೆ. ಸ್ವಲ್ಪ ಎಕ್ಸ್ಪೆನ್ಸ್. ಈಗ 21 14 ಆಡ್ಬೋದು. ಅಂಡರ್ 14 ಅಂದರೆ 12 ವರ್ಷ ತುಂಬಿರ್ಬೇಕು. ಅಂಡರ್ 16 ಅಂದರೆ 14 ಮುಗ್ದಿರ್ಬೇಕು. ಅಂಡರ್ 18 ಅಂದರೆ 16 ಮುಗ್ದಿರ್ಬೇಕು. ರೇಸ್ಗಳು ನಡೀತದಲ್ಲ ಸರ್, ಈಗ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ನೀವು ಈಗ ಮೈಸೂರಲ್ಲಿ ನಾವು ಆಲ್ರೆಡಿ 10 ಇಯರ್ಸ್ ನಾನು ಇದ್ನಲ್ಲ, ಅಲ್ಲಿದ್ದೇ ಇಲ್ಲಿ ನಾವು ತರಬೇತಿ ಕೊಟ್ಟಿರೋ ಒಂದು 632 ಮಕ್ಕಳಿಗೆ ಇಲ್ಲಿವರೆಗೂ ತರಬೇತಿ ಕೊಟ್ಟಿದ್ದೀವಿ. ಅದರಲ್ಲಿ 142 ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಪದಕ ಗಳಿಸಿದ್ದೀವಿ. 6 ಜನ ಭಾರತ ತಂಡದಲ್ಲಿದ್ದಾರೆ. ಅವ್ರಿಗೆ ಹೆಂಗ್ ಮಾಡ್ತಾ ಇದ್ದೀವಿ ನಾವು ಅಂತಂದ್ರೆ, ಮಕ್ಕಳು ತರಬೇತಿ ಅವರಲ್ಲಿರೋ ಪ್ರತಿಭೆ ಅಂದ್ರೆ ಟ್ಯಾಲೆಂಟ್ ಅಂಡ್ ಎಬಿಲಿಟಿನ ಐಡೆಂಟಿಫೈ ಮಾಡ್ತೀವಿ. ನಮ್ದೇ ಆದ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಐಡೆಂಟಿಫೈ ಮಾಡಿ ಅವರಲ್ಲಿ ಆರ್ಥಿಕವಾಗಿ ತೊಂದರೆ ಇದ್ರೆ, ಆರ್ಥಿಕವಾಗಿ ಇರುವಂತ ಜನಗಳಿರ್ತಾರೆ, ಸ್ಪಾನ್ಸರ್ಸ್, CSR ಫಂಡ್ಗಳಿರ್ತವೆ, ಆ ಥರನೂ ಅಪ್ರೋಚ್ ಮಾಡ್ತೀವಿ. ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಅಪ್ರೋಚ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರು, ರಿಟೇಲು, ಇದರ ಫಾರ್ಮಾ ಇಂಡಸ್ಟ್ರೀಸ್, ಇಂಥವನ್ನೆಲ್ಲ ದೊಡ್ಡವರ ಹತ್ರ ಹೋಗಿ ಮಾತಾಡ್ತೀವಿ. ಇವನ್ ನಮ್ಮ ದೊಡ್ಡ ದೊಡ್ಡ ಇವರು ಲೀಡರ್ಸ್ಗಳಿರ್ತಾರಲ್ಲ, ಅವ್ರಗಳ ಸಹಾಯಗಳನ್ನ ತಗೋತೀವಿ. ಈಗ ಸೈಕ್ಲಿಂಗ್ ಅಂದ್ರೆ ಕರ್ನಾಟಕದಲ್ಲಿ ಬಿಜಾಪುರ, ಜಮಖಂಡಿ, ಚಂದ್ರಗಿರಿ ಇವರೆಲ್ಲ ಟಾಪ್. ನಾವು 2014 ಬಂದ ಮೇಲೆ 2016ರಿಂದ ಇಲ್ಲಿವರೆಗೂ ಸೌತ್ ಅಲ್ಲಿ ಮೈಸೂರು ಇವಾಗ ಒಂದು ಮಟ್ಟಕ್ಕೆ ಬಂದಿದೆ. ಈಗ ಬೆಂಗಳೂರು ಬಂದಿದೆ. ಅದೇ ರೀತಿ ಮಂಡ್ಯದಲ್ಲೂ ಮಾಡಬೇಕು ಅನ್ನೋ ಒಂದು ಕುತೂಹಲ ಮತ್ತೆ ಆತಂಕ, ಇಷ್ಟ ನನಗಿತ್ತು. ಆಮೇಲೆ ಈ ಹೇಳ್ದಂಗೆ ಇವರಿಗೆ ಈ ಒಂದು ವಿಲೇಜ್ ಏನು ಒಂದು ಟ್ರೆಡಿಷನಲ್ ಇದೆಯಲ್ಲ, ಆ ಎನರ್ಜಿನ ಒಂದು ಬೆಳಕಿಗೆ ತರಬೇಕು ಅನ್ನೋ ಇಂಟೆನ್ಷನ್ ನಮ್ಮಲ್ಲಿ ಬಹಳ ಇತ್ತು, ಮುಂಚೆಯಿಂದ ಇತ್ತು. ಬಟ್ ನಾವು ಹಂಗೆ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತಗೊಳ್ಳೇಬೇಕು. ನಾವು CFI ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ, KACA ಅಂತೇಳಿ ಕರ್ನಾಟಕ ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್, ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇವರ ಮುಗ್ರಿಗೆಲ್ಲ ನಾವು ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು ಅವ್ರು ಇವಾಗ ನಮಗೆ 3ನೇ ತಾರೀಕು ನಮಗೆ ಪರ್ಮಿಷನ್ ಕೊಟ್ಟರು. ಅದಕ್ಕೆ ಬೇಕಾಗಿರೋಂಥ ಏನು ಆಫೀಸ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ 25ನೇ ತಾರೀಕು ನಾವು ಲಾಂಚ್ ಮಾಡಿದ್ವು. ಸ್ಟೇಟ್ ಪ್ರೆಸಿಡೆಂಟ್ ರಾಜು ಬಿರುದರ್ ಅವರು ಬಂದಿದ್ರು. ಬಂದು ನಮಗೆಲ್ಲ ಮಾಡಿ ನೇಮಕ ಮಾಡಿ ಆಶೀರ್ವಾದ ಕೊಟ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ. ನಮ್ಮ ಉದ್ದೇಶ ವೆರಿ ಕ್ಲಿಯರ್ ಸರ್, ಸ್ಪೋರ್ಟ್ಸ್ನ ಸೈಕ್ಲಿಂಗ್ ಕಲ್ಚರ್ನ ಬಿಲ್ಡ್ ಮಾಡಬೇಕು. ಸೈಕಲ್ ಇಸ್ ಎ ನೇಚರ್ ಸ್ಪೋರ್ಟ್ಸ್, ಅದು ಬಂದ್ಬಿಟ್ಟು ಇಂಡಿವಿಜುವಲ್ ಸ್ಪೋರ್ಟ್ಸ್. ಈಗ ಯಾವುದೋ ಬೇರೆ ಕ್ರೀಡೆಗಳಲ್ಲಿ ಏನಾಗುತ್ತೆ, 10 ಜನ ಸೇರಿಸ್ಕೊಂಡು ಟೀಮ್ ಇರುತ್ತೆ, ಬಟ್ ಸೈಕ್ಲಿಂಗ್ ಆಗಲ್ಲ. ಇನ್ನು ನೋಡ್ಬೇಕು ಅಂದ್ರೆ ನಮ್ಮ ಸಕ್ಕರೆ ನಾಡು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಅತ್ಯುತ್ತಮವಾಗಿ ಮಾಡ್ತಾ ಇತ್ತು. ಇತ್ತೀಚಿನ ಪ್ರಕಾರ ವರದಿಗಳು ನಾವು ಕ್ರೀಡೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಮಂಡ್ಯದ್ದು. ಯಾಕಂದ್ರೆ ನಾವು 90ಯಿಂದ ಅಪ್ ಟು 2014ವರೆಗೆ ಪೀಕ್ ಲೆವೆಲ್ ಇತ್ತು ಮಂಡ್ಯ. ಅತ್ಯುತ್ತಮವಾದ ಒಂದು ಕ್ರೀಡೆಯ ಒಂದು ಆಟಗಾರನ ನಮಗೆ ಮಂಡ್ಯ ತುಂಬಾ ಕೊಡುಗೆ ಕೊಟ್ಟಿದೆ. ಅಪ್ ಟು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅನೇಕರು, ವಿಜಯ ಬ್ಯಾಂಕ್ಲಿ ಇದುವರೆಗೂ ಬಾಸ್ಕೆಟ್ಬಾಲ್ ಪ್ಲೇಯರ್ ವಿಜಯನ್ ಅವರು ಆಡ್ತಾ ಇದ್ದಾರೆ ಇನ್ನು. ಅದೇ ರೀತಿ ಕಬಡ್ಡಿಗೆ ಸುಮಾರು ಜನ ನಮ್ಮ ಒಂದು ಪ್ರೋ ಕಬಡ್ಡಿಲೂ ಆಡಿದ್ದಾರೆ ಮಂಡ್ಯದ್ದು. ಸೊ ಇದರಿಂದ ಈ ಒಂದು ಮಟ್ಟದಲ್ಲಿ ಸೈಕ್ಲಿಂಗ್ ಅಲ್ಲಿ ನಾವು ಕರ್ನಾಟಕ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ಮುಖಾಂತರ ಕೇವಲ 10 ಜಿಲ್ಲೆಗಳು ಮಾತ್ರ ಸೈಕ್ಲಿಂಗ್ ಅಸೋಸಿಯೇಷನ್ ಇರೋದು. ನಮ್ಮ ಅತ್ಯುತ್ತಮ ಅಂದ್ರೆ K11 ಅಂದ್ರೆ ಮಂಡ್ಯ. 11ನೇ ನಮಗೆ ಸಿಕ್ಕಿರೋಂಥ ಒಂದು ಭಾಗ್ಯ. ಅದು 11ನೇ ಆಗಿ ನಾವು ಸೈಕ್ಲಿಂಗ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲೆಗೆ ಸಿಕ್ಕಿದೆ ಅಪ್ರೂವಲ್. ಅದು 25ನೇ ತಾರೀಕು ಉದ್ಘಾಟನೆ ಮಾಡಿ ನಾವು ಅತ್ಯುತ್ತಮವಾಗಿ. ಇದರ ಮೂಲ ಉದ್ದೇಶ ಮಕ್ಕಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಸೈಕ್ಲಿಂಗ್ ನಲ್ಲಿ ಕೊಂಡೊಯ್ಯುವುದು. ಅದೇ ರೀತಿಯಾಗಿ ನಮ್ಮ ಜನತೆಗೆ
ಆರೋಗ್ಯದ ಒಂದು ಅರಿವನ್ನು ಮೂಡಿಸೋದು ಸಹ ಆಗಿದೆ. ಏನಂದ್ರೆ ಆರೋಗ್ಯವಂತಾದಂತ ಸಮಾಜ ಕಟ್ಟಿದಲ್ಲಿ ನಾವು ಕ್ರೀಡೆಯ ಜೊತೆಗೆ ಆರೋಗ್ಯ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಒಂದು ಈ ಸೈಕ್ಲಿಂಗ್ ಅಸೋಸಿಯೇಷನ್ ನಾವು ಪ್ರಾರಂಭ ಮಾಡಿದೆ. ಜೊತೆಗೆ ನಮ್ಮ ಒಂದು ಶಾಲೆಗಳ ಮಟ್ಟದಲ್ಲಿ ಕೇವಲ ಬೇರೆ ಕ್ರೀಡೆಗಳಿಗಲ್ಲದೆ, ಯಾಕಂದ್ರೆ ಪ್ರತಿಯೊಬ್ಬರು ಈಗ ಗವರ್ನಮೆಂಟ್ ಇಂದಾನೆ ಸೈಕಲ್ಗಳನ್ನ ಕೊಡ್ತಾ ಇದ್ರು ಮಕ್ಕಳಿಗಾಗಿ. ಸೊ ಕೆಲವು ಮಕ್ಕಳು ಅದು ಅಭ್ಯಾಸ ಆಗಿರ್ತದೆ ಸೈಕ್ಲಿಂಗ್, ಆದ್ರೆ ಆ ಸೈಕ್ಲಿಂಗ್ ನಲ್ಲಿ ಅತ್ಯುನ್ನತವಾದ ಮಟ್ಟಕ್ಕೆ ಕೊಂಡೊಯ್ಯಲು ಒಂದು ಗ್ರಾಮೀಣ ಕ್ರೀಡಾ ಪ್ರತಿಭೆಯಲ್ಲಿ ಅತ್ಯುನ್ನತ ಮಟ್ಟ ಹೋಗ್ತದೆ. ಯಾಕಂದ್ರೆ ಕೆಲವರು ಒಂದು ನಾವು ಬೇರೆ ಒಂದು ಸಿಟಿಯಲ್ಲಿ ನೋಡೋದಾದ್ರೆ ಅವರು ಕೇವಲ ಒಂದು ಆರೋಗ್ಯಕ್ಕಾಗಿ ಸೈಕಲ್ ಹೊಡಿತಾರೆ, ಆದ್ರೆ ಹಳ್ಳಿ ಮಕ್ಕಳಲ್ಲಿ ಅದು ಒಂದು ತುಂಬಾ ಅತ್ಯುತ್ತಮವಾದ ಒಂದು ದೈಹಿಕ ಸಾಮರ್ಥ್ಯ ಇರ್ತದೆ. ಅದನ್ನ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಾವು ಸಹ ಈ ಒಂದು ಕಾರ್ಯವನ್ನು ಎಲ್ಲರೂ ಒಗ್ಗೂಡಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಅತ್ಯುನ್ನತವಾದಂತ ಒಂದು ರಾಷ್ಟ್ರ ಅದು ಅಂತಾರಾಷ್ಟ್ರೀಯ ಮಕ್ಕಳಿಗೆ ಸೈಕ್ಲಿಂಗ್ ನಲ್ಲಿ ಈಗ ಹೇಳ್ದಂಗೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ 4 ರೀತಿಯಾದ, ಆದ್ರೆ ಡೌನ್ ಹಿಲ್ ಇಲ್ಲಿಲ್ಲ, ಇಲ್ಲೂ ನಾವು ಭಾರತದಲ್ಲಿ ಡೌನ್ ಹಿಲ್ ಇಲ್ಲ. ಈ 3 ಕ್ರೀಡೆಗಳಲ್ಲಿ ನಾವು ಮಂಡ್ಯ ಜಿಲ್ಲೆಯನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಾವು ಶ್ರಮಿಸ್ತೇವೆ. ನಿಮ್ಮ ಒಂದು ಸಹಕಾರ, ಯಾಕಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಮಕ್ಕಳಿಗೆ ತಲುಪಬೇಕು. ನಾವು ಸಹ ಸ್ಕೂಲ್ಗಳಿಗೆ ಹೋಗಿ ನಾವು ಎಲ್ಲ ಪಾಂಪ್ಲೆಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೋತೀವಿ. ರಿಜಿಸ್ಟ್ರೇಷನ್ ಏನಂದ್ರೆ ನಮಗೆ ಕರ್ನಾಟಕ ರಾಜ್ಯದಿಂದ ಗೂಗಲ್ ಫಾರ್ಮ್ ಬರ್ತದೆ, ನಾವು ಅದೇ ಮುಖಾಂತರನೇ ಮಾಡಬೇಕು, ನಾವು ಸಪರೇಟ್ ಮಾಡಂಗಿಲ್ಲ. ಕರ್ನಾಟಕ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ಇಂದ ಏನ್ ಲಿಂಕ್ ಬರ್ತದೆ, ನಮ್ಮ ಅಧ್ಯಕ್ಷರ ನಂಬರ್ ಇರ್ತದೆ, ಅದ್ರ ಮುಖಾಂತರ ನಾವು ಲಿಂಕ್ ಕಳಿಸ್ಕೊಡ್ತೇವೆ. ಅಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು, ಇದು ಏಜ್ ಗ್ರೂಪ್ ಬಂದು 14ರಿಂದ 23ರವರೆಗೆ ಅಲ್ಲಿ ಎಲ್ಲರೂ ಭಾಗವಹಿಸಬೇಕಾದ್ರೆ ಭಾಗವಹಿಸಲು ನಾವೀಗ 3 ಜಾಗ ನಿರ್ಧರಿಸಿದ್ದೇವೆ. ಆದ್ರೆ ನಮಗೆ ಪೊಲೀಸಿಂದ ಅದೇನೋ ಇದು ಸಿಕ್ಕಿಲ್ಲ ಪರ್ಮಿಷನ್. ಅದಾದ ತಕ್ಷಣ ಸ್ಥಳನ ನಿಗದಿಪಡಿಸ್ತೇವೆ. ನಾವು ಸಹ ಸೈಕಲ್ ಈಗ ಅದು ಹೇಳ್ಬೇಕಂದ್ರೆ ಇದು ಅತ್ಯುನ್ನತ ಒಂದು ಖರ್ಚು ಜಾಸ್ತಿ ಇರ್ತದೆ. ಯಾಕಂದ್ರೆ ಒಂದು ಸೈಕಲ್ ನಮಗೆ ಮಿನಿಮಮ್ 7ರಿಂದ 8 ಲಕ್ಷ ಇರ್ತದೆ ಈಗ MTB ಸೈಕ್ಲಿಂಗ್ ಅಲ್ಲಿ.